ಕಲಬುರ್ಗಿ ರೊಟ್ಟಿ ಬಗ್ಗೆ 2 ವಾರದಿಂದ ಮಾತಾಡಿದ್ರು, ಏನ್ ಕೊಡುಗೆ ಐತೆ ಅವ್ರದ್ದು? ಶೂನ್ಯ. ಕಲಬುರ್ಗಿ ಕೋಟೆ ಬಗ್ಗೆ ಮಾತಾಡ್ತಾ ಇದಾರೆ, ಏನ್ ಕೊಡುಗೆ ಇದೆ? ಶೂನ್ಯ. ASI ಬರುತ್ತಲ್ಲ, ಕೊಡ್ಲಿ ಅನುದಾನ. ಇನ್ನ 1-2 ವಾರ ಆದ್ಮೇಲೆ ಸನ್ನತಿ ಬಗ್ಗೆ ಮಾತಾಡ್ತಾರೆ, ಏನ್ ಕೊಡುಗೆ ಕೊಟ್ಟಿದ್ದಾರೆ? ಸುಮ್ಮನೆ ಬೇರೆಯವ್ರು ಮಾಡಿರೋ ಶ್ರಮಕ್ಕೆ ಇವ್ರು ಕ್ರೆಡಿಟ್ ತಗೊಳೋದ್ರಲ್ಲಿ ನಂಬರ್ 1 ಆಗ್ತಾ ಇದಾರೆ. ಕೊಡ್ಲಿ, ಅದಕ್ಕೆ CBI ಕೇಳಿದ್ರೆ ಕೊಡ್ತಾರೆ, ಅದಕ್ಕೆ ಬರ್ಲಿ. ನನ್ಗೂ ಕುತೂಹಲ ಇದೆ, ಇಲ್ಲ ಬಿಡಿ, ನನ್ಗೂ ಕುತೂಹಲ ಇದೆ. ಮಹಾರಾಷ್ಟ್ರ ಅಲ್ಲೇ ಇದೆ ಅಲ್ಲ, ಅವರೇ ಹೇಳ್ಬೋದಲ್ಲ. ನನಗೂ ಕುತೂಹಲ ಇದೆ, 27,000 ಕಾಫ್ ಸಿರಪ್ಪಿಗೆ ಇವ್ರು ಎಷ್ಟು ಖರ್ಚು ಮಾಡ್ತಾರೆ ಅಂತ ನೋಡ್ಬೇಕಾಗಿದ್ದು ನಾನು. ಲಿಂಗರಾಜ್ ಕಣ್ಣಿ ಅವರು ಬಂದು ಇಲ್ಲಿ ಬಹಳ ಸ್ಪಷ್ಟವಾಗಿ ತಮ್ಮ ಮುಂದೆ ಅವ್ರ ಏನೇನಾಗಿದೆ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ತನಿಖೆ ಮಾಡಿಸೋದು ಮಹಾರಾಷ್ಟ್ರ ಗೌರ್ಮೆಂಟ್ ಜಿಮ್ಮೆದಾರಿ ಇದ್ದಾರೆ. ಬಹಳ ಸ್ಪಷ್ಟವಾಗಿ ನಮ್ಮ ಮಾಜಿ ಬ್ಲಾಕ್ ಅಧ್ಯಕ್ಷ ಹೇಳಿರೋದು, ನನಗೆ ಮುಜುಗರ ಆಗಿದೆ, ನಮ್ಮ ಕುಟುಂಬಕ್ಕೆ ಮುಜುಗರ ಆಗಿದೆ, ನಮ್ಮ ನಾಯಕರಿಗೆ ಮುಜುಗರ ಆಗಿದೆ, ಏನೇ ಇದ್ರು ಇದರಿಂದ ನಾನು ಹೊರಗೆ ಬರ್ತೀನಿ ಅಂತ ಹೇಳಿದ್ದಾರೆ. ನಾವು ಹೇಗೆ ಮಾಡ್ಸಕ್ಕಾಗಿದೆ? ದೇರ್ ಶುಡ್ ಬಿ ಅ ಕಾಸ್ ಆಫ್ ಆಕ್ಷನ್ ಅಲ್ಲ. ಈಗ ಮಹಾರಾಷ್ಟ್ರ ಗವರ್ಮೆಂಟ್ ಅವರು ತನಿಖೆ ಮಾಡ್ದಲ್ಲಿ, ಇಲ್ಲ ಇದು ಕಲಬುರಗಿಯಿಂದ ಬಂದಿದೆ, ಕರ್ನಾಟಕದಿಂದ ಬಂದಿದೆ, ನಮ್ಗೆ ಮಾಹಿತಿ ಕೊಡಿ ಅಂದ್ರೆ 100% ವಿ ವಿಲ್ ಕೋಆಪರೇಟ್. ವಿ ಹ್ಯಾವ್ ಟು ಕೋಆಪರೇಟ್, ಇಟ್ಸ್ ಅವರ್ ಡ್ಯೂಟಿ. ಕೆಲವು ಗೋಧಿ ಮೀಡಿಯಾಗಳಿದ್ರೆ ಪಂಪ್ ಹೊಡಿತಾರೆ, ಅದರಿಂದಾನೇ ಇರೋದು. ಇಂದಿರಾ ಗಾಂಧಿ ಅವರು 44 ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ, ನೀವೆಷ್ಟು ಮಾಡಿದ್ದೀರಾ? ಶೂನ್ಯ. ನೀವು ಇವತ್ತು ಎಲೆಕ್ಷನ್ಗೆ ಚುನಾವಣೆ ಗೆಲ್ತಾ ಇದ್ದೀರಾ, ಅದ್ರ ಬಗ್ಗೆ ಚರ್ಚೆಗೆ ಬರ್ತಾರಾ? ಎಸ್, ಕರ್ನಾಟಕದಲ್ಲೂ ಆಗಿದೆ, ಕೊಡ್ತೀವಿ ಮಾಹಿತಿ ತಮಗೆ. This video is sponsored by Mahalakshmi Jewelers, Mannur Multi-Speciality Hospital, KBN University, Imran Silk House, Bharat Chicken Center, Alshaya Group of Institutions, Ideal Vitchi. ಕೊಡ್ಲಿ, ಅದಕ್ಕೆ CBI ಕೇಳಿದ್ರೆ ಕೊಡ್ತಾರೆ, ಅದಕ್ಕೆ ಬರ್ಲಿ. ನನ್ಗೂ ಕುತೂಹಲ ಇದೆ, ಇಲ್ಲ ಬಿಡಿ, ನನ್ಗೂ ಕುತೂಹಲ ಇದೆ. ಮಹಾರಾಷ್ಟ್ರ ಅಲ್ಲೇ ಇದೆ ಅಲ್ಲ, ಅವರೇ ಹೇಳ್ಬೋದಲ್ಲ. ನನಗೂ ಕುತೂಹಲ ಇದೆ, 27,000 ಕಾಫ್ ಸಿರಪ್ಪಿಗೆ ಇವ್ರು ಎಷ್ಟು ಖರ್ಚು ಮಾಡ್ತಾರೆ ಅಂತ ನೋಡ್ಬೇಕಾಗಿದ್ದು ನಾನು. ನೋಡಿ, ಲಿಂಗರಾಜ್ ಕಣ್ಣಿ ಅವರು ಬಂದು ಇಲ್ಲಿ ಬಹಳ ಸ್ಪಷ್ಟವಾಗಿ ತಮ್ಮ ಮುಂದೆ ಅವ್ರ ಏನೇನಾಗಿದೆ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ತನಿಖೆ ಮಾಡಿಸೋದು ಮಹಾರಾಷ್ಟ್ರ ಗೌರ್ಮೆಂಟ್ ಜಿಮ್ಮೆದಾರಿ ಇದ್ದಾರೆ. ಬಹಳ ಸ್ಪಷ್ಟವಾಗಿ ನಮ್ಮ ಮಾಜಿ ಬ್ಲಾಕ್ ಅಧ್ಯಕ್ಷ ಹೇಳಿರೋದು, ನನಗೆ ಮುಜುಗರ ಆಗಿದೆ, ನಮ್ಮ ಕುಟುಂಬಕ್ಕೆ ಮುಜುಗರ ಆಗಿದೆ, ನಮ್ಮ ನಾಯಕರಿಗೆ ಮುಜುಗರ ಆಗಿದೆ, ಏನೇ ಇದ್ರು ಇದರಿಂದ ನಾನು ಹೊರಗೆ ಬರ್ತೀನಿ ಅಂತ ಹೇಳಿದ್ದಾರೆ. ನಾವು ಹೇಗೆ ಮಾಡ್ಸಕ್ಕಾಗಿದೆ? ದೇರ್ ಶುಡ್ ಬಿ ಅ ಕಾಸ್ ಆಫ್ ಆಕ್ಷನ್ ಅಲ್ಲ. ಇಲ್ಲ, ಮಾಡ್ಲಿ, ಅವ್ರೇನಾದ್ರೂ ರಿಕ್ವೆಸ್ಟ್ ಕೊಟ್ರೆ ಅದನ್ನೇನೋ ನಾವು ಮಾಡ್ತೀವಿ ನಾವು, ಅದಕ್ಕೇನಿದೆ ಅಂತ. ಈಗ ಮಹಾರಾಷ್ಟ್ರ ಗವರ್ಮೆಂಟ್ ಅವರು ತನಿಖೆ ಮಾಡ್ದಲ್ಲಿ, ಇಲ್ಲ ಇದು ಕಲಬುರಗಿಯಿಂದ ಬಂದಿದೆ, ಕರ್ನಾಟಕದಿಂದ ಬಂದಿದೆ, ನಮ್ಗೆ ಮಾಹಿತಿ ಕೊಡಿ ಅಂದ್ರೆ 100% ವಿ ವಿಲ್ ಕೋಆಪರೇಟ್. ವಿ ಹ್ಯಾವ್ ಟು ಕೋಆಪರೇಟ್, ಇಟ್ಸ್ ಅವರ್ ಡ್ಯೂಟಿ. ನೋಡಿ ಇವ್ರೆ, ಮನ್ ಕಿ ಬಾತ್ ಕೇಳಿ ನಮಗೂ ಬೇಸರ ಆಗಿದೆ. 10 ತಿಂಗಳಾಯ್ತು. ಯಾವ್ದಾದ್ರು ಮಾತಾಡ್ಬೇಕಾದ್ರೆ ನಿಮ್ ಶ್ರಮ ಇರಬೇಕು, ನಿಮ್ ಅನುದಾನ ಇರಬೇಕು, ನಿಮ್ದು ಏನಾದ್ರು ಕೊಡುಗೆ ಇದ್ರೆ ನಮಗೂ ಕೇಳಕ್ ಇಂಟ್ರೆಸ್ಟ್ ಇರ್ತದಪ್ಪ. ಕಲಬುರ್ಗಿ ರೊಟ್ಟಿ ಬಗ್ಗೆ 2 ವಾರದಿಂದ ಮಾತಾಡಿದ್ರು, ಏನ್ ಕೊಡುಗೆ ಐತೆ ಅವ್ರದ್ದು? ಶೂನ್ಯ. ಕಲಬುರ್ಗಿ ಕೋಟೆ ಬಗ್ಗೆ ಮಾತಾಡ್ತಾ ಇದಾರೆ, ಏನ್ ಕೊಡುಗೆ ಇದೆ? ಶೂನ್ಯ. ASI ಬರುತ್ತಲ್ಲ, ಕೊಡ್ಲಿ ಅನುದಾನ. ಇನ್ನ 1-2 ವಾರ ಆದ್ಮೇಲೆ ಸನ್ನತಿ ಬಗ್ಗೆ ಮಾತಾಡ್ತಾರೆ, ಏನ್ ಕೊಡುಗೆ ಕೊಟ್ಟಿದ್ದಾರೆ? ಸುಮ್ಮನೆ ಬೇರೆಯವ್ರು ಮಾಡಿರೋ ಶ್ರಮಕ್ಕೆ ಇವ್ರು ಕ್ರೆಡಿಟ್ ತಗೊಳೋದ್ರಲ್ಲಿ ನಂಬರ್ 1 ಆಗ್ತಾ ಇದಾರೆ. ಏನ್ ಕೊಟ್ಟಿದ್ದಾರೆ ಹೇಳಿ ಇವರು? ನಾನು ಟೂರಿಸಂ ಮಿನಿಸ್ಟರ್ ಇದ್ದಾಗ ಅಲ್ಲಿ ರೋಡ್ ಮಾಡಿಸಿದ್ದು, ಇದು ಮಾಡಿಸಿದ್ದು, ನಿಮ್ಮ ಹೈಕೋರ್ಟ್ ಜಜ್ಮೆಂಟ್ ಪ್ರಕಾರ ನಾವು ಅಲ್ಲಿ ಏನವರಿಗೆ ಹೊರಗಡೆ ಮನೆ ಮಾಡಬೇಕಾಗಿದೆ, ಅವ್ರಿಗೆ ವಸತಿ ಕಲ್ಪಿಸ್ಕೊಡ್ಬೇಕಾಗ್ತದೆ, ಅದ್ರ ಪ್ರಯತ್ನ ನಾವು ಎಲ್ಲ ಮಾಡ್ತಾ ಇದ್ವಿ. ಇವ್ರದ್ದೇನಿದೆ ಕೊಡುಗೆ ಹೇಳಿ? ಬರೇ ಮನ್ ಕಿ ಬಾತ್. ಯಾವ್ದು? ಅದು ವಸತಿ ಇಲಾಖೆಯಿಂದ ನಮಗೆ ಎಲ್ಲೆಲ್ಲಿ ಅವೈಲಬಿಲಿಟಿ ಇದೆ ಅಂತ ಮೊನ್ನೆ ಬಂದಿದೆ. ಸೊ ಇವಾಗ ಇದಾದ್ಮೇಲೆ ಅದರದ್ದೇ ಮೀಟಿಂಗ್ ಇರೋದು. ಇವಾಗಿಂದಲ್ಲ, ಮುಂಚೆಯಿಂದಾನು. ಸಣ್ಣ ಉದಾಹರಣೆ ಕೊಡ್ತೀನಿ, ಅವ್ರು ಏನೇನು ಮಾಡ್ತಾ ಇದ್ದಾರೆ ಅಂದ್ರೆ, RDPR ಇಂದ ನಾವು ಒಂದು ವಿಚಾರ ಸಂಕಿರಣ ಮಾಡೋಣ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ. ಈ ಭಾಗದಲ್ಲಿ ಆಗಲ್ಲ, ಎಲ್ಲಾನು ಕೂಡ ಟ್ರೈನಿಂಗು ಬರೀ ಮೈಸೂರಿನಲ್ಲಿ ಆಗ್ತದೆ. ಈಗ ಇತ್ತೀಚೆಗೆ ಧಾರವಾಡನಲ್ಲಿ ಪ್ರಾರಂಭ ಆಗಿದೆ. ಕಲಬುರಗಿನಲ್ಲಿ ಮಾಡ್ಬೇಕಂದ್ರೆ ರಿಜೆಕ್ಟ್ ಮಾಡ್ತಾರೆ. ಏನಕ್ಕೆ? ನಾವು ಸರ್ಕಾರದ ಒಂದು ಸಂಸ್ಥೆ ಅಲ್ವಾ, ಸರ್ಕಾರದವರೇ ಮಾಡ್ತೀನಿ ಅಂದ್ರೂ ಕೂಡ ಅವ್ರು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಇದು CUK ಏನು ತುಕ್ಕು ಹಿಡಿದು ಹೋಗ್ಬಿಟ್ಟಿದೆ. ಇದು ಎಲ್ಲ ಅಲ್ಲಿ ಈ RSS ಶಾಖೆಗಳು ನಡೆಸ್ತಾ ಇದ್ದಾರೆ. ಬರೀ ಕಲಬುರ್ಗಿ CUK ಅಂತಲ್ಲ, ಎಲ್ಲ ಇದು CUKನ ಖರ್ಗೆ ಸಾಹೇಬ್ರು ಕಟ್ಟಿಸಿದ್ದು ನಮ್ಮ ಭಾಗದ ಜನರಿಗೆ ಹೆಲ್ಪ್ ಆಗಲಿ, ಇಲ್ಲಿ ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗದಿಂದ ಬಂದು ಇಲ್ಲಿ ಕಲ್ತ್ರೆ ನಮಗೂ ಒಂದು ಸ್ವಲ್ಪ ಗೌರವ ಬರ್ತದೆ, ಕಲಿಕೆ ಆಗುತ್ತೆ ಅಂತ ನಾವು ಮಾಡಿದ್ರೆ ಇದು RSS ಶಾಖೆ ನಾವೇ ಹುಟ್ಕೊಟ್ಟಂಗಾಗಿದೆ ಇದಕ್ಕೆ. ಇಲ್ಲ, ಮೊನ್ನೆ ಯಾರೋ ಬಂದು ಕೊಟ್ಟಿದ್ದಾರೆ, ಅದು ಪುಟ್ ಇಟ್ ಅಪ್ ಕ್ಯಾಬಿನೆಟ್ ಸಬ್ ಕಮಿಟಿ. ನಾನು ಕೂಡ ಕಮಿಷನರಿಗೆ ಮಾತಾಡಿದ್ದೀನಿ. ಅವರು
ಇಲ್ಲ ಅವರು ಇಲ್ಲ, ನಮಗೆ ನಾವು ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲೂ ವರದಿ ತಗೊಂಡಿದ್ದೀವಿ ಅದರದ್ದು. ಅವರು ಕೂಡ ಈಗ ಗುರುವಾರ ಮೋಸ್ಟ್ಲಿ ಬಂದು ಭೇಟಿ ಆಗ್ತೀನಿ ಅಂತ ಇದ್ರು. ಲೈಕ್ ಐ ಸೆಡ್, ಅದು ಬರೀ ಮೇಲ್ನೋಟಕ್ಕೆ ಮೊನ್ನೆ ಯಾರೋ ಬಂದು ಕೊಟ್ಟಾಗ ಮಾತ್ರ ನನಗೆ ಮಾಹಿತಿ ಇದೆ. ಅದು ಅವ್ರಿಗೆ ಕರೆಸಿ ನಾವು ಗುರುವಾರ ಮಾತಾಡಿಸ್ತೀನಿ ಅಂತ. ಈಗ ಮೊನ್ನೆ ಏನೋ ಮಾಡ್ತೀನಿ ಅಂತ ಲೆಟರ್ ಕೊಟ್ಟಿದ್ದಾರಲ್ಲ. ಇಲ್ಲ, ಅದಕ್ಕೆ ನೀವು ಮೊನ್ನೆ ತಮ್ಮ ಪತ್ರಿಕೆನಲ್ಲಿ ಬಂದ ಮೇಲೆ ನಾನು ಮಾತಾಡಿ ಅವರಿಗೆ ಇದು ಮಾಡಿದಾಗ ಅವ್ರು ಒಂದು ಇಶ್ಯೂ ಮಾಡಿದ್ದಾರೆ, ಹಿಂಗೆ ನಾವು ಫಿಸಿಕಲ್ ಆಗಿ ಮಾಡ್ತೀವಿ, ವರ್ಚುವಲ್ ಮಾಡಲ್ಲ ಅಂತ ಹೇಳಿದಾರಲ್ಲ. ಇಲ್ಲ, ಅದೇ ಅವ್ರು ಪರ್ಸ್ಯೂ ಮಾಡಬೇಕದು. ನಾವು ಹೇಳಿದ್ದೀನಿ, ತಮ್ಮೆಲ್ಲರಿಂದನೇ ಆಗಿರೋದೇ ಹೊರತು ಅವರಿಗೆ ಯಾವುದೇ ಸಬ್ಸ್ಟೆನ್ಸ್ ಇಲ್ಲ, ಬರೇ ಗಾಳಿ. ಮೀಡಿಯಾದವರು ಕೆಲವು ಗೋಧಿ ಮೀಡಿಯಾಗಳಿದ್ರೆ ಪಂಪ್ ಹೊಡಿತಾರೆ, ಅದರಿಂದನೇ ಇರೋದು. ಇಂದಿರಾ ಗಾಂಧಿ ಅವರು 44 ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ, ನೀವೆಷ್ಟು ಮಾಡಿದ್ದೀರಾ? ಶೂನ್ಯ. ಫಸ್ಟ್ ಅವೆಲ್ಲ ಸಾಧನೆಗಳು ಮಾಡಕ್ ಹೇಳಿ, ಅದಾದ್ಮೇಲೆ ಇಂದಿರಾ ಗಾಂಧಿ ಅವ್ರ ಜೊತೆ ಕಂಪೇರ್ ಮಾಡ್ಲಿಕ್ಕೆ ಹೇಳಿ. ಎಲೆಕ್ಷನ್ ಕಮಿಷನ್ ಅನ್ನ ಕೈಗೊಂಬೆ ಮಾಡ್ಬಿಟ್ಟು ನೀವು ಇವತ್ತು ಎಲೆಕ್ಷನ್ಗೆ ಚುನಾವಣೆ ಗೆಲ್ತಾ ಇದ್ದೀರಾ, ಅದ್ರ ಬಗ್ಗೆ ಚರ್ಚೆಗೆ ಬರ್ತಾರಾ? ಎಸ್, ಕರ್ನಾಟಕದಲ್ಲೂ ಆಗಿದೆ, ಕೊಡ್ತೀವಿ ಮಾಹಿತಿ ತಮಗೆ. ಎಸ್, ಪ್ರೂಫೇ ಕೊಡ್ತೀವಿ. ಕುಲಕರ್ಣಿ ಸಾಹೇಬ್, ನಾನು ಏನು ಹೇಳ್ತಾ ಇದ್ದೀನಿ, ಯಾವತ್ತಾದ್ರೂ ತಮ್ಮ ಮುಂದೆ ಬಂದಾಗ ವಿತೌಟ್ ಡಾಕ್ಯುಮೆಂಟ್ಸ್ ಬಂದಿದ್ದೀನ? ಇವಾಗ ಎಲೆಕ್ಷನ್ ಕಮಿಷನ್ ಇಲ್ಲಿ ನಡೆದಿದೆ ಅಂತ, ಕರ್ನಾಟಕದಲ್ಲಿ ಆಗಿದೆ ಅಂತ ಮೊನ್ನೆ ಮಾಹಿತಿ ರಾಹುಲ್ ಗಾಂಧಿ ಅವ್ರು ಕೊಟ್ಟಿದ್ದಾರೆ. ಅವ್ರೇನು ಹೇಳಿದ್ದಾರೆ, ಸ್ವಲ್ಪ ಟೈಮ್ ಕೊಡಿ, ಇದು ಪಾರ್ಲಿಮೆಂಟ್ನಲ್ಲಿ ಭಾಳ ಪ್ರಮುಖವಾದಂಥ ಚರ್ಚೆ ನಡೆದಿದೆ, ಅದಾದಮೇಲೆ ಇದಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರದ್ದಾದ್ಮೇಲೆ ಇಲ್ಲಿ ನಾವು ಇದ್ದೇ ಇರ್ತೀವಲ್ಲ, ಎಲ್ಲಿ ಹೋಗ್ತೀವಿ? ಎಲೆಕ್ಷನ್ ಒಂದ್ ನಿಮಿಷ, ನಾನು ಆ ದಾಖಲೆಗಳನ್ನ ನೋಡಿದ್ದೇನೆ, ಆಯ್ತಾ? ವಾಟ್ ಎವರ್ ಇಟ್ ಈಸ್, ಎಲೆಕ್ಷನ್ ಪೆಟಿಷನ್ಗೆ ನಿಮಗೆ ಒಂದು 60-80 ದಿನ ಇರ್ತದೆ. ಅದ್ರ ಒಳಗಡೆ ನೀವು ಎಲೆಕ್ಷನ್ ಪೆಟಿಷನ್ ಹಾಕ್ಬೋದು, ಪ್ರೊವೈಡೆಡ್ ಯು ಹ್ಯಾವ್ ದಿ ಇನ್ಫಾರ್ಮೇಶನ್. ನಮ್ಮ ಹತ್ರ ಮಾಹಿತಿ ಅವಾಗ ಇರಲಿಲ್ಲ, ಆ ಸಂಗ್ರಹಣೆ ಮಾಡಲಿಕ್ಕೆ ನಮಗೆ 6-8 ತಿಂಗಳಾಗಿದೆ. ಅದನ್ನ ಒಂದ್ ನಿಮಿಷ, ನಾವು ಎಲೆಕ್ಷನ್ ಪೆಟಿಷನ್ ಅಂತ ನಾವು ಕೇಳ್ತಾ ಇಲ್ಲ ಅಲ್ಲ, ನಾವೇನಾದ್ರೂ ಹೇಳಿದೀವ ಎಲೆಕ್ಷನ್ ರಿವರ್ಸ್ ಮಾಡಬೇಕು, ಅನ್ಯಾಯ ಆಗಿದೆ, ಎಲ್ಲೂ ಹೇಳ್ತಾ ಇಲ್ಲ. ನಾವೇನು ಹೇಳ್ತಾ ಇರೋದು, ಎಲೆಕ್ಷನ್ ಕಮಿಷನ್ ಅವರು ಯಾವ ರೀತಿ BJP ಅವರಿಗೆ ಸಹಕಾರ ಮಾಡ್ತಾ ಇದೀವಿ ಅಂತ ನಾವು ಎಕ್ಸ್ಪೋಸ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇರೋದು. ಈಗ ಹೌದು, ನಮಗೆ ಇನ್ಫಾರ್ಮೇಶನ್ ಬೇಕಾದಾಗ ಸ್ವಲ್ಪ ಸಮಯ ಆಗೇ ಆಗುತ್ತೆ. ವಿ ಆರ್ ನಾಟ್ ಇವನ್ ಟಾಕಿಂಗ್ ಅಬೌಟ್ ಎಲೆಕ್ಷನ್ ಪೆಟಿಷನ್. ಎಲ್ಲಿ ಮಾತಾಡಿದೀವಿ ಎಲೆಕ್ಷನ್ ಪೆಟಿಷನ್ ಹಾಕ್ತೀವಿ ಅಂತ? ಮಾಹಿತಿ ಬಂದಾಗ ತಾನೇ ನಾವು ಮಾತಾಡ್ಬೋದು. ಯಾರು ಹೇಳಿದ್ದು? ಅದೇ ಸರ್, ಮಾಹಿತಿ ಇರ್ಲಾರ್ದೆ ನಾನು ಮಾತಾಡೋನಲ್ಲ. ನಾನು ಹೇಳ್ದಂಗೆ ಮಾನ್ಯ ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ ಹೊರಗಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ ನಾನು ಪ್ರೂವ್ ಮಾಡಿದ್ದೇನೆ, ಕರ್ನಾಟಕದಲ್ಲೂ ಭಯಂಕರವಾಗಿ ಭ್ರಷ್ಟಾಚಾರ ನಡೆದಿದೆ ಎಲೆಕ್ಷನ್ ಕಮಿಷನ್ ವೋಟರ್ ಲಿಸ್ಟಲ್ಲಿ, ಅದು ನಾನು ಎಕ್ಸ್ಪೋಸ್ ಮಾಡ್ತೀನಿ ಅಂತ. ಇವತ್ತಿಂದ ಆಪರೇಷನ್ ಸಿಂಧೂರದ ಒಂದು ಚರ್ಚೆ ಆರಂಭ ಆಗಿದೆ. ಅದಾದಮೇಲೆ ರಾಹುಲ್ ಗಾಂಧಿ ಅವರು ತಮ್ಮ ಮುಂದೆ ಬರ್ತಾರೆ, ಅವ್ರ ದಾಖಲೆಗಳು ಕೊಡ್ತಾರೆ. ಅದಾದಮೇಲೆ ಇಲ್ಲಿ ಕೂಡ ನಾವು ಮಾಡ್ತೀವಿ. ನೋಡಿ, 136 ಇರ್ಬೋದು, 400 ಇರ್ಬೋದು, ಏನೇನು ಆಗ್ತಾ ಇದೆ ಅಂತ ನಿಮ್ಮ ಮುಂದೆ ಇಡ್ತೀವಿ, ನೀವು ಜಡ್ಜ್ ಮಾಡಿ. ಥ್ಯಾಂಕ್ ಯು. This video is sponsored by Mahalakshmi Jewelers, Mannur Multi-Speciality Hospital, KBN University, Imran Silk House, Bharat Chicken Center, Arjay Group of Institutions, Ideal Vitchi.